ನಮಸ್ಕಾರ, ನಾನು ಅರುಣ. ಇವತ್ತು ನಾನು ಗರಿಗರಿಯಾದ ಪಕೋಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಉದ್ದುದ್ದಕ್ಕೆ ಹಚ್ಚಿದ ಈರುಳ್ಳಿ ಒಂದು ಬೌಲು, ಬೆಳ್ಳಿ ಶುಂಠಿ ಪೇಸ್ಟು ಒಂದು ಸ್ವಲ್ಪ, ಕಡಲೆ ಹಿಟ್ಟು ಒಂದು ಅರ್ಧ ಬೌಲು, ಅಕ್ಕಿ ಹಿಟ್ಟು ಒಂದು ಅರ್ಧ ಬೌಲು, ಚಿರೋಟಿ ರವೆ ಒಂದು ಸ್ವಲ್ಪ ಅಂದರೆ 2-3 ಸ್ಪೂನ್ನಷ್ಟು, ಹಸಿಮೆಣಸಿನ್ಕಾಯಿ 7-8 ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತು ಎಣ್ಣೆ. ಮೊದಲು ಈರುಳ್ಳಿಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ಕಡಲೆ ಹಿಟ್ಟನ್ನು ಹಾಕಬೇಕು, ನಂತರ ಅಕ್ಕಿ ಹಿಟ್ಟನ್ನು ಹಾಕಬೇಕು, ಮತ್ತು ರವೆ, ಹಾಗೆ ಬೆಳ್ಳಿ ಶುಂಠಿ ಪೇಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಹಾಗೆ ಎಣ್ಣೆ ಸ್ವಲ್ಪ 1 ಸ್ಪೂನಷ್ಟು ಸೇರಿಸಬೇಕು. ನೀರು ಸ್ವಲ್ಪ ಹಾಕಬೇಕು, ಹೆಚ್ಚಿಗೆ ಹಾಕಬಾರದು. ಈ ರೀತಿ ಒಂದು ಹದಕ್ಕೆ ಕಲಿಸ್ಕೊಳ್ಳಬೇಕು, ತುಂಬ ನೀರಾಗಿರಬಾರ್ದು. ಗರಿಗರಿಯಾದ ಪಕೋಡಗೆ ಒಂದು ಕಡೆ ಟೀ ರೆಡಿ ಆಗ್ತಿದೆ. ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ಹೀಗೆ ಎಣ್ಣೆ ಹಾಕ್ಕೊಳ್ಳಬೇಕು. ಎಣ್ಣೆ ಕಾಯ್ತಾ ಇದೆ. ಈಗ ಪಕೋಡವನ್ನು ಹಿಟ್ಟನ್ನು ಹಾಕೋಣ. ಕಂದು ಬಣ್ಣ ಬರೋವರೆಗೆ ಹೀಗೆ ರೋಸ್ಟ್ ಮಾಡ್ತಾ ಇರಬೇಕು. ಕಂದು ಬಣ್ಣ ಬಂದಿದೆ. ಈಗ ಒಂದು ತಟ್ಟೆಗೆ ತೆಗೆದು ಹಾಕ್ಕೊಳ್ಳೋಣ. ರುಚಿಕರವಾದ ಬಿಸಿ ಬಿಸಿಯಾದ ಪಕೋಡ ಈಗ ರೆಡಿಯಾಗಿದೆ. ಪಕೋಡ ಜೊತೆ ಟೀನು ರೆಡಿಯಾಗಿದೆ.